ಒಂಟಿಯಾಗಿರಿ, ಆದರೆ ಯಾರೊಂದಿಗಾದರೂ ಸಂಬಂಧವನ್ನು ಉಳಿಸಿಕೊಳ್ಳಲು ಒತ್ತಾಯಿಸಬೇಡಿ. ನೀವು ಸ್ವರ್ಗೀಯ ಜೀವಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರೆ ಭೂಲೋಕದ ಜೀವಿಗಳು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಹಾವಿನ ವಿಷದಲ್ಲಿ ಎಷ್ಟು ವಿಷವಿದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಯಾವಾಗಲೂ ಜಾಗರೂಕರಾಗಿರಿ. ಸತ್ಯವನ್ನು ಸಾಬೀತುಪಡಿಸಲು ಹಠಮಾರಿಯಾಗುವ ಅಗತ್ಯವಿಲ್ಲ, ಏಕೆಂದರೆ ಸತ್ಯವು ಸರಿಯಾದ ಸಮಯದಲ್ಲಿ ಸ್ವತಃ ಸಾಬೀತಾಗುತ್ತದೆ. ಸಂಕುಚಿತ ಮನಸ್ಥಿತಿ ಹೊಂದಿರುವ ಯಾರೊಂದಿಗಾದರೂ ನಿಮ್ಮ ಕನಸುಗಳ ಬಗ್ಗೆ ಚರ್ಚಿಸಬೇಡಿ, ಏಕೆಂದರೆ ಅವರಿಗೆ ನಿಮ್ಮ ದೊಡ್ಡ ಕನಸುಗಳನ್ನು ಅರ್ಥಮಾಡಿಕೊಳ್ಳುವ ಧೈರ್ಯವಿರಬಾರದು. ಆದರೆ ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ: ಒಬ್ಬ ವ್ಯಕ್ತಿಯು ಯಾವಾಗಲೂ ಹೋರಾಟದಲ್ಲಿ ಒಂಟಿಯಾಗಿರುತ್ತಾನೆ. ಆ ಸಮಯದಲ್ಲಿ ಯಾರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿಯು ಎಂದಿಗೂ ಯಶಸ್ಸಿನಲ್ಲಿ ಒಂಟಿಯಾಗಿರುವುದಿಲ್ಲ. ಇಡೀ ಜಗತ್ತು ನಿಮ್ಮೊಂದಿಗೆ ನಡೆಯಲು ಬಯಸುವ ಸಮಯವಿದು. ನೀವು ಮಾತ್ರ ಯಾವಾಗಲೂ ನಿಮ್ಮ ಮೇಲೆ ನಂಬಿಕೆ ಇಡಿ, ಮತ್ತು ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನೀವು ಒಂಟಿತನವನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ನೆನಪಿಡಿ. ಅವರು ಹೇಳುತ್ತಾರೆ, ಜನಸಮೂಹವನ್ನು ಅನುಸರಿಸುವ ಮೂಲಕ ನಿಮಗೆ ಬೆಂಬಲ ಸಿಗಬಹುದು, ಆದರೆ ನಿಮಗೆ ಎಂದಿಗೂ ಮನ್ನಣೆ ಸಿಗುವುದಿಲ್ಲ. ನೀವು ನಿಮ್ಮ ಸ್ವಂತ ಗುರುತನ್ನು ಸೃಷ್ಟಿಸಲು ಬಯಸಿದರೆ ನೀವು ಜನಸಂಧೆಯಿಂದ ಹೊರಗುಳಿಯಬೇಕು ಮತ್ತು ಏನನ್ನಾದರೂ ಮಾಡಬೇಕು. ಅದು ನಿಮ್ಮ ಗುರುತನ್ನು ಸ್ಥಾಪಿಸುತ್ತದೆ. ನೀವು ಮಾತನಾಡುವಾಗ ಎಲ್ಲರ ಮಾತುಗಳು ಸಿಹಿಯಾಗಿರುತ್ತವೆ. ಯಾರಾದರೂ ಕೇಳುವ ಮತ್ತು ಅರ್ಥಮಾಡಿಕೊಳ್ಳುವ ವಿವರಣೆಗಳನ್ನು ಮಾತ್ರ ನೀವು ನೀಡಬೇಕಾಗುತ್ತದೆ ಎಂಬುದನ್ನು ನೆನಪಿಡಿ. ಮುಕ್ತ ಮನಸ್ಥಿತಿ ಹೊಂದಿರುವ ವ್ಯಕ್ತಿ ಬುದ್ಧಿವಂತ ವ್ಯಕ್ತಿ. ದೇವರು ಸರಿಯಾದ ಕಾರ್ಯ ಎಂದು ಅವರಿಗೆ ತಿಳಿದಿರುವ ಕಾರಣ ಸೇಡಿನ ಭಾವನೆಗಳನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ, ಮತ್ತು ಸರಿಯಾದ ಸಮಯ ಬಂದಾಗ ಎಲ್ಲರೂ ನಿರ್ಣಯಿಸಲ್ಪಡುತ್ತಾರೆ. ಜೀವನದಲ್ಲಿ ಯಾರ ಬೆಂಬಲವನ್ನು ಒತ್ತಾಯಿಸಬೇಡಿ. ಯಾರಾದರೂ ತಾವಾಗಿಯೇ ಬಂದರೆ ಅವರ ಸಂತೋಷ ಬೇರೆ ವಿಷಯ. ನಿಮ್ಮ ಸಹವಾಸದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಿ, ಏಕೆಂದರೆ ಯಶಸ್ಸು ಯಾವಾಗಲೂ ಒಳ್ಳೆಯ ಆಲೋಚನೆಗಳಿಂದ ಬರುತ್ತದೆ, ಮತ್ತು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಜನರೊಂದಿಗಿರುವುದರಿಂದ ಬರುತ್ತವೆ. ಮೌನವಾಗಿರಿ ಅಥವಾ ಪ್ರೀತಿಗಿಂತ ಹೆಚ್ಚು ಅಮೂಲ್ಯವಾದ ಮಾತುಗಳನ್ನು ಮಾತನಾಡಿ. ಸತ್ಯವನ್ನು ನಿಮ್ಮಗಾಗಿ ಇಟ್ಟುಕೊಳ್ಳಿ. ಇತರರ ಬಗ್ಗೆ ಪ್ರೀತಿ, ಎಲ್ಲರ ಬಗ್ಗೆ ಕರುಣೆ. ಇದು ಜೀವನದ ವ್ಯಾಕರಣ. ಹೂವು ಎಷ್ಟೇ ಸುಂದರವಾಗಿದ್ದರೂ ಅದರ ಪರಿಮಳಕ್ಕಾಗಿ ಹೊಗಳಲಾಗುತ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಶ್ರೇಷ್ಠನಾಗಿದ್ದರೂ ಅವರು ತಮ್ಮ ಗುಣಗಳಿಂದ ಮೌಲ್ಯಯುತರಾಗುತ್ತಾರೆ. ತಮ್ಮ ಭಾವನೆಗಳನ್ನು ಮರೆಹಾಕುವವರು ಹಾಗೆ ಮಾಡುವುದಿಲ್ಲ. ಅವರು ಹೆಚ್ಚು ಕಾಳಜಿಯುತರಾಗಿದ್ದಾರೆ. ದೇವರು ಎಲ್ಲರಿಗೂ ನೀಡದ ಅನೇಕ ಶಕ್ತಿಗಳು ನಿಮ್ಮಲ್ಲಿವೆ. ಜನರು ಅವರಿಗಾಗಿ ಸಾಯುತ್ತಾರೆ. ಅವರು ತಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳದ ಕಾರಣ ಬೇರೆ ಯಾರಿಗೂ ಸಾಧಿಸುವುದು ಹೇಗೆ ಎಂದು ತಿಳಿದಿರುವ ಶಕ್ತಿ ನಿಮ್ಮಲ್ಲಿದೆ. ಸುಸ್ತಾಗಬೇಡಿ, ಭಯಪಡಬೇಡಿ ಮತ್ತು ನಿಮ್ಮ ಸೋಲನ್ನು ಒಪ್ಪಿಕೊಂಡು ಹಿಂದೆ ಸರಿಯಬೇಡಿ. ನಿಮ್ಮ ಕನಸುಗಳನ್ನು ಬೆನ್ನತ್ತಲು ಹಿಂಜರಿಯಬೇಡಿ. ಸಮಯ ಮತ್ತು ಸಂದರ್ಭಗಳು ಯಾವಾಗಲೂ ಮೋಡ ಕವಿದಿರುತ್ತವೆ. ಆದ್ದರಿಂದ ಯಾರನ್ನೂ ಅವಮಾನಿಸಬೇಡಿ ಅಥವಾ ಯಾರನ್ನೂ ದುರ್ಬಲರೆಂದು ಪರಿಗಣಿಸಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯವೇ ಅತ್ಯಂತ ಶಕ್ತಿಶಾಲಿ. ಸಂಬಂಧಗಳನ್ನು ಕಾಪಾಡಲು ನಿಮಗೆ ಬುದ್ಧಿವಂತಿಕೆ ಅಗತ್ಯವಿಲ್ಲ, ಆದರೆ ಶುದ್ಧ ಹೃದಯ ಮತ್ತು ಸತ್ಯದ ಕ್ಷುಲ್ಲಕ ತಿಳುವಳಿಕೆ ಬೇಕು. ನಿಮ್ಮ ಸ್ವಂತವರು ಅರ್ಥಮಾಡಿಕೊಳ್ಳುತ್ತಾರೆ, ಅಪರಿಚಿತರು ಕಳೆದು ಹೋಗುತ್ತಾರೆ. ನೀವು ಒಮ್ಮೆ ಎಚ್ಚರಗೊಂಡರೆ ಪರವಾಗಿಲ್ಲ, ಆದರೆ ನಿಮ್ಮ ಕನಸುಗಳನ್ನು ಎಂದಿಗೂ ಛಿದ್ರಗೊಳಿಸಲು ಬಿಡಬೇಡಿ. ನೀವು ಎಷ್ಟೇ ದೊಡ್ಡವರಾಗಿದ್ದರೂ ನಿಮ್ಮೊಳಗೆ ಇದ್ದರೆ, ನಿಮಗೆ ಮಾನವೀಯತೆ ಇಲ್ಲದಿದ್ದರೆ ಎಲ್ಲವೂ ನಿಷ್ಪ್ರಯೋಜಕ. ವೇನು ಮಾಡಬೇಕು ಅದನ್ನು ನೀವೇ ಮಾಡಿ. ನೀವು ಸಮಯವನ್ನು ಅವಲಂಬಿಸಿದ್ದರೂ ಸಹ ನೀವು ಮೋಸ ಹೋಗಬಹುದು. ಇದನ್ನು ಜೀವನದ ತತ್ವವಾಗಿ ಮಾಡಿಕೊಳ್ಳಿ. ನಿಮ್ಮನ್ನು ಗೌರವಿಸದವರ ಬಳಿ ಎಂದಿಗೂ ಹೋಗಬೇಡಿ. ಜೀವನದಲ್ಲಿ ಏನಾಗುತ್ತದೆ ಎಂದು ಭಯಪಡಬೇಡಿ. ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಅಥವಾ ಏನಾದರೂ ದೊಡ್ಡದು ಸಂಭವಿಸುತ್ತದೆ. ಏನೇ ನಡೆದರೂ ಅದು ನಮ್ಮ ಕ್ರಿಯೆಗಳ ಫಲಿತಾಂಶವಾಗಿರುತ್ತದೆ. ಇತರರ ಯಶಸ್ಸಿನ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡುವುದರ ಬದಲು ನಿಮ್ಮ ಸ್ವಂತ ಯಶಸ್ಸಿಗಾಗಿ ಶ್ರಮಿಸಲು ಪ್ರಾರಂಭಿಸಿ. ಪ್ರೀತಿ ನಿಜವಾದರೆ ಅದು ಖಂಡಿತವಾಗೂ ನಿಮಗೆ ಹಿಂತಿರುಗುತ್ತದೆ ಎಂದು ಜನರು ಹೇಳುತ್ತಾರೆ. ಆದರೆ ಪ್ರಶ್ನೆ, ಪ್ರೀತಿ ನಿಜವಾದರೆ ಅದು ನಿಮ್ಮನ್ನು ಏಕೆ ಬಿಟ್ಟು ಹೋಗುತ್ತದೆ? ಯಾರಾದರೂ ನಿಮ್ಮನ್ನು ತೊರೆದರೆ ಚಿಂತಿಸಬೇಡಿ, ಏಕೆಂದರೆ ಕೆಲವೊಮ್ಮೆ ತಪ್ಪು ಜನರು ನಿಮ್ಮ ಜೀವನದಲ್ಲಿ ಸರಿಯಾದ ಜನರು ಬರಲು ಹೋಗಬೇಕಾಗುತ್ತದೆ. ಯಾರಾದರೂ ನಿಮ್ಮ ಮಾತುಗಳ ಅರ್ಥವನ್ನು ಅರ್ಥಮಾಡಿಕೊಂಡಿಲ್ಲವೆಂದರೆ ಅವರ ಮುಂದೆ ಮೌನವಾಗಿರಿ. ಅವರ ಮುಂದೆ ಮೌನವಾಗಿರುವುದು ಉತ್ತಮ. ಯಶಸ್ಸಿನ ಪ್ರಯಾಣದಲ್ಲಿ ಸೂರ್ಯನ ಬೆಳಕು ಕೂಡ ಕಡಿಮೆಯಾಗಬಹುದು, ಏಕೆಂದರೆ ನೆರಳಿದ್ದರೆ ನನಗೆ ಗೊತ್ತಿಲ್ಲ. ಅದೃಷ್ಟವಂತ ಜನರಿಗೆ ಸಮಯ ಮತ್ತು ತಿಳುವಳಿಕೆ ಎರಡೂ ಒಟ್ಟಿಗೆ ಸಿಗುವುದಿಲ್ಲ, ಏಕೆಂದರೆ ಸಮಯವಿದ್ದಾಗ ತಿಳುವಳಿಕೆ ಇರುವುದಿಲ್ಲ, ಮತ್ತು ತಿಳುವಳಿಕೆ ಬಂದಾಗ ಸಮಯ ಹಾರಿ ಹೋಗುತ್ತದೆ. ಯಾರಾದರೂ ಮಾಡಿದ ಉಪಕಾರವನ್ನು ಎಂದಿಗೂ ಮರೆಯಬೇಡಿ, ಮತ್ತು ನೀವು ಮಾಡಿದ ಉಪಕಾರವನ್ನು ಎಂದಿಗೂ ನೆನಪಿಸಿಕೊಳ್ಳಬೇಡಿ,
ಏಕೆಂದರೆ ಇದು ಒಬ್ಬ ಮಹಾನ್ ವ್ಯಕ್ತಿಯ ಗುರುತು. ಜೀವನದಲ್ಲಿ ಯಾರನ್ನೋ ನೀವು ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಾರೆ ಎಂದು ನಿಷ್ಪ್ರಯೋಜಕರೆಂದು ಎಂದಿಗೂ ಪರಿಗಣಿಸಬೇಡಿ. ಜೀವನದಲ್ಲಿ 2 ವಿಷಯಗಳ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬೇಡಿ: ಹಣ ಮತ್ತು ನೋಟ. ಬಡತನ ಭಯವಲ್ಲ, ಮತ್ತು ಯಾವುದೇ ಅಪಘಾತದಲ್ಲಿ ಮುಖ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಪ್ರೀತಿಯಿಂದ ತುಂಬಿದ ಕಣ್ಣುಗಳು ಮತ್ತು ಪೂಜ್ಯ ಭಾವದಿಂದ ಬಾಗಿದ ಕೈಗಳು, ಬೆಂಬಲಿಸುವ ಕೈಗಳು, ಸರಿಯಾದ ಹಾದಿಯಲ್ಲಿ ನಡೆಯುವುದು ಮತ್ತು ಸತ್ಯಕ್ಕೆ ಸಂಬಂಧಪಟ್ಟ ಜೀವಿಗಳು ದೇವರ ನೆಚ್ಚಿನ ವಿಷಯಗಳು. ಜನರು ನಿಮ್ಮನ್ನು ನಂಬಬೇಕೆಂದು ನೀವು ಬಯಸಿದರೆ ಈ ನಂಬಿಕೆಯು ಪದಗಳಿಂದಲ್ಲ, ಬದಲಾಗಿ ಅದನ್ನು ಕ್ರಿಯೆಯಿಂದ ಪ್ರದರ್ಶಿಸುವುದರ ಮೂಲಕ ಉತ್ಪತ್ತಿಯಾಗುತ್ತದೆ. ಅನುಭವ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಸ್ವತಃ ಏನನ್ನಾದರೂ ಅನುಭವಿಸದ ಹೊರತು ನೀವು ಬಯಸುವ ಯಶಸ್ಸನ್ನು ಎಂದಿಗೂ ಸಾಧಿಸುವುದಿಲ್ಲ. ಬೇರೆಯವರ ಶಕ್ತಿಯನ್ನು ಮುಂದೆ ತಳ್ಳುವ ಮೂಲಕ ಅಥವಾ ಬೇರೆಯವರನ್ನು ಅನುಸರಿಸುವುದರ ಮೂಲಕ ನೀವು ಬಯಸುವ ಯಶಸ್ಸನ್ನು ಎಂದಿಗೂ ಸಾಧಿಸುವುದಿಲ್ಲ. ಯಶಸ್ಸು ಒಂದು ಸವಾಲು. ಇದನ್ನು ಸ್ವೀಕರಿಸಿ. ನಿಮ್ಮಲ್ಲಿ ಎಲ್ಲಿ ಕೊರತೆಯಿದೆ ಎಂದು ಪ್ರತಿಬಿಂಬಿಸಿ ಮತ್ತು ಮುಂದುವರಿಯಿರಿ. ಯಶಸ್ಸು ನಿಮ್ಮ ಗುರಿಯಾದರೆ ಯಶಸ್ಸಿನ ಭಯ ನಿಮ್ಮನ್ನು ಎಂದಿಗೂ ಸೋಲಿಸುವುದಿಲ್ಲ. ನಂಬಿಕೆ ಒಂದು ದೊಡ್ಡ ಆಸ್ತಿ. ನೀವು ನಿಮ್ಮ ಮೇಲೆ ಅವಲಂಬಿತರಾಗಿದ್ದರೆ ಅದು ಶಕ್ತಿಯಾಗುತ್ತದೆ, ಮತ್ತು ನೀವು ಇತರರ ಮೇಲೆ ಅವಲಂಬಿತರಾಗಿದ್ದರೆ ಅದು ದೌರ್ಬಲ್ಯವಾಗುತ್ತದೆ. ಸಂಬಂಧಗಳನ್ನು ಹಣದಂತೆ ಮೌಲ್ಯವಿಸಬೇಕು, ಏಕೆಂದರೆ ಎರಡನ್ನೂ ಬಯಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಕಾಲದೊಂದಿಗೆ ಚಲಿಸುವುದು ಅನಿವಾರ್ಯವಲ್ಲ. ಒಂದು ದಿನ ಸಮಯವೇ ನಿಮ್ಮೊಂದಿಗೆ ಇರುತ್ತದೆ. ನೀವು ಯಾರಿಗಾದರೂ ಏನನ್ನಾದರೂ ಹೇಳಬೇಕೆಂದರೆ ನೀವು ಮೊದಲು ಕೇಳಬೇಕು. ನೀವೇನಾದರೂ ಬರೆಯಬೇಕೆಂದರೆ ನೀವು ಮೊದಲು ಅರ್ಥ ಮಾಡಿಕೊಳ್ಳಲು ಕಲಿಯಬೇಕು. ನೀವೇನಾದರೂ ಖರ್ಚು ಮಾಡಬೇಕೆಂದರೆ ನೀವು ಮೊದಲು ಆಸೆಪಡಲು ಕಲಿಯಬೇಕು. ಏನನ್ನಾದರೂ ಸ್ವೀಕರಿಸುವ ಮೊದಲು ನೀವು ಪ್ರಯತ್ನಿಸಲು ಕಲಿಯಬೇಕು, ಮತ್ತು ಸಂಬಂಧ ಮಾಡುವ ಮೊದಲು ನೀವು ಅದನ್ನು ನಿರ್ವಹಿಸಲು ಕಲಿಯಬೇಕು. ಓಡುವ ಮೊದಲು ನೀವು ನಗಲು ಕಲಿಯಬೇಕೆಂಬುದನ್ನು ನೆನಪಿಡಿ, ಮತ್ತು ಮಾಡುವ ಮೊದಲು ನೀವು ಮುಕ್ತವಾಗಿ ಬದುಕಲು ಕಲಿಯಬೇಕು. ನೋವಿಲ್ಲದಿದ್ದರೆ ಸಂತೋಷ ಅಮೂಲ್ಯವಾದದ್ದು. ಅಲ್ಪ ಬೆಲೆಗೆ ಎಲ್ಲವನ್ನೂ ಪಡೆಯಲು ಸಾಧ್ಯವಾದರೆ ದನ್ನೇ ಈ ಜಗತ್ತಿನಲ್ಲಿ ದೇವರಿಗೇ ಅಗತ್ಯವಿರುವುದಿಲ್ಲ. ಕಣ್ಣುಗಳು ನಮಗೆ ದೃಷ್ಟಿಯನ್ನು ಮಾತ್ರ ಒದಗಿಸುತ್ತವೆ. ಪೊರಕೆಯಲ್ಲಿ ಬಂಧವಿರುವ ತನಕ ಅದು ಕಸವನ್ನು ತೆರವು ಮಾಡುತ್ತದೆ. ಬಂಧ ಮುರಿದರೆ ಪೊರಕೆಯೇ ಕಸವಾಗುತ್ತದೆ. ಆದ್ದರಿಂದ ಯಾವಾಗಲೂ ನಿಮ್ಮ ಪ್ರೀತಿಪಾತ್ರರ ಹತ್ತಿರವಿರಿ, ಏಕೆಂದರೆ ಏಕತೆ ಒಂದೇ ಮಾರ್ಗ. ನಿಮ್ಮ ಗುರಿಗೆ ಎಂದಿಗೂ ಅರ್ಧದಾರಿಯಲ್ಲಿ ಹಿಂತಿರುಗಬಾರದು ಎಂಬುದರಲ್ಲಿ ಶಕ್ತಿ ಅಡಗಿದೆ. ಏಕೆಂದರೆ ಜೀವವನ್ನು ಪಣಕ್ಕಿಟ್ಟರೂ ಸಹ ನೀವು ಅರ್ಧದಾರಿಯಲ್ಲಿ ಹಿಂತಿರುಗಬೇಕಾಗುತ್ತದೆ. ಸಂತೋಷದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ಸಂಬಂಧಗಳು, ಆದರೆ ದುಃಖದಲ್ಲಿ ನಿಮ್ಮನ್ನು ಬೆಂಬಲಿಸುವವರು ದೇವತೆಗಳು. ಮೋಸದಲ್ಲಿ ಬದುಕುವುದಕ್ಕಿಂತ ಒಂಟಿಯಾಗಿ ಬದುಕುವುದು ಉತ್ತಮ. ಶಾಂತಿಯಿಂದ ಬದುಕಿ. ಜೀವನದ ಒಂದು ತತ್ವವನ್ನು ನೆನಪಿಡಿ: ಎಲ್ಲರೊಂದಿಗೆ ಪರಿಚಯವನ್ನು ಇಟ್ಟುಕೊಳ್ಳಿ, ಆದರೆ ನಿಮ್ಮನ್ನು ಮಾತ್ರ ನಂಬಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ. ಹೋರಾಟವೇ ಜೀವನ, ಅದಕ್ಕೆ ಭಯಪಡಬೇಡಿ. ಹೋರಾಡಲು ಕಲಿಯಿರಿ. ಯಾರಾದರೂ ನಿಮ್ಮನ್ನು ಮೂರ್ಖರೆಂದು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಎಂದು ನಿಮಗೆ ಅರಿವಾದರೆ ಅವರಿಗೆ ವಿವರಣೆ ನೀಡುವುದು ನಿಮ್ಮ ದೃಷ್ಟಿಯಲ್ಲಿ ಬೀಳುವುದೆಂದರ್ಥ. ಏಕೆಂದರೆ ಆ ವ್ಯಕ್ತಿಯು ನಿಮ್ಮ ಮಾತನ್ನು ಎಂದಿಗೂ ಕೇಳುವುದಿಲ್ಲ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಹಣವಿರುವ ತನಕ ಜನರು ನೀವು ಹೇಗಿದ್ದೀರಿ ಎಂದು ಕೇಳುತ್ತಾರೆ. ಬಾಲ್ಯದಲ್ಲಿ ಬಲವಾದ ಸಂಬಂಧಗಳು ರೂಪುಗೊಂಡವು, ಆದರೆ ಈಗ ಜನರೂ ಸಹ ಒಂದು ಉದ್ದೇಶದಿಂದ ಮಾತನಾಡುತ್ತಾರೆ. ಉದ್ದೇಶಗಳನ್ನು ಬದಲಾಯಿಸುವುದರಿಂದ ಯಶಸ್ಸನ್ನು ಸಾಧಿಸಲಾಗುವುದಿಲ್ಲ, ಆದರೆ ಅವುಗಳನ್ನು ಬದಲಾಯಿಸುವುದರ ಮೂಲಕ. ಇತ್ತೀಚಿನ ದಿನಗಳಲ್ಲಿ ಜನರು ತುಂಬಾ ಬುದ್ಧಿವಂತರಾಗಿದ್ದಾರೆ. ನೀವು ದೊಡ್ಡದಾಗಿ ಮಾತನಾಡಿದರೆ ಯಾರೂ ನಿಮ್ಮನ್ನು ನಂಬುವುದಿಲ್ಲ. ಮಣ್ಣಿನ ವಿಗ್ರಹ ತಯಾರಕೊಬ್ಬನು ದೇವರಿಗೆ ಹೇಳಿದನು, ನೀನೊಬ್ಬ ಕಲಾವಿದ ಮತ್ತು ನಾನೂ ಒಬ್ಬ ಕಲಾವಿದ. ನೀನು ನನ್ನಂತೆ ಅಸಂಖ್ಯಾತ ವಿಗ್ರಹಗಳನ್ನು ಸೃಷ್ಟಿಸಿ ಈ ಭೂಮಿಗೆ ಕಳುಹಿಸಿದ್ದೀಯಾ, ಮತ್ತು ನಾನು ನಿನ್ನ ಅಸಂಖ್ಯಾತ ವಿಗ್ರಹಗಳನ್ನು ಸೃಷ್ಟಿಸಿದ್ದೇನೆ, ಮತ್ತು ಅವು ಈ ಭೂಮಿಯ ಮೇಲೆ ಅಶಾಂತವಾಗಿವೆ. ದೇವರೇ, ನೀನು ಸೃಷ್ಟಿಸಿದ ವಿಗ್ರಹಗಳು ತಮ್ಮಲ್ಲೇ ಹೋರಾಡಿ ನಾನು ಸೃಷ್ಟಿಸಿದ ವಿಗ್ರಹದ ಮುಂದೆ ತಲೆಬಾಗಿದಾಗ ಅವನು ನಾಚಿಕೆ ಪಡುತ್ತಾನೆ. ನೀವು ಗೌರವದಿಂದ ಇರಲು ಪ್ರಯತ್ನಿಸುತ್ತಿದ್ದೀರಿ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡುತ್ತಲೇ ಇರುತ್ತೀರಿ, ಮತ್ತು ನಂತರ ಒಂದು ದಿನ ಅವರು ನಿಮ್ಮನ್ನು ಮೂರ್ಖರೆಂದು ಭಾವಿಸಲು ಪ್ರಾರಂಭಿಸುತ್ತಾರೆ. ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿದ್ದರೆ ಮತ್ತು ಜನರೊಂದಿಗೆ ಮಾತನಾಡದಿದ್ದರೆ ಜನರು ನಿಮ್ಮನ್ನು ದುರಹಂಕಾರಿ ಎಂದು ಹೇಳುತ್ತಾರೆ. ನೀವು ನಿಮ್ಮ ಕೆಲಸವನ್ನು ಮಾಡುತ್ತಿದ್ದೀರಿ. ಸಮಯವು ಅವರಿಗೆ ಸಾಕ್ಷಿಯಾಗುತ್ತದೆ. ಪರೀಕ್ಷೆಗಳನ್ನು ಯಾವಾಗಲೂ ಖಾಸಗಿಯಾಗಿ ನಡೆಸಲಾಗುತ್ತದೆ, ಆದರೆ ಫಲಿತಾಂಶಗಳು ಎಲ್ಲರಿಗೂ ಬಹಿರಂಗಗೊಳ್ಳುತ್ತವೆ. ಜೀವನದಲ್ಲಿ ಏನನ್ನಾದರೂ ಮಾಡುವ ಮೊದಲು ಪರಿಣಾಮಗಳ ಬಗ್ಗೆ ಯೋಚಿಸಿ.
ನಿಮಗೆ ಜನರು ನಿಮ್ಮನ್ನು ನೋಯಿಸುವುದನ್ನು ನಿಲ್ಲಿಸುತ್ತಾರೆ. ನೀವು ಏನು ತಂದಿದ್ದೀರಿ ಮತ್ತು ನೀವು ಏನು ತೆಗೆದುಕೊಂಡು ಹೋಗುತ್ತೀರಿ? ಈ ಜೀವನವು 2 ದಿನಗಳ ಜಾತ್ರೆಯಾಗಿದೆ. ಒಂದು ದಿನ ನೀವು ಎಲ್ಲವನ್ನೂ ಬಿಟ್ಟು ಹೋಗುತ್ತೀರಿ. ಚಿಹ್ನೆಗಳನ್ನು ಹಾಕುವ ಜನರು ಹೆಚ್ಚಾಗಿ ಬಹಳಷ್ಟು ಬಳಲುತ್ತಾರೆ. ಅವರು ತಮ್ಮ ಮೇಲಿರುವವರನ್ನು ನೋಡಿದಾಗ ಅವರಿಗೆ ಏನೂ ಇಲ್ಲ ಎಂದು ಅವರು ಭಾವಿಸುತ್ತಾರೆ. ಅವರು ತಮ್ಮ ಕೆಳಗಿನವರನ್ನು ನೋಡಿದಾಗ ಅವರು ಜೀವನದಲ್ಲಿ ಪಡೆದಿದ್ದಕ್ಕಿಂತ ಹೆಚ್ಚಿನದನ್ನು ಹೊಂದಿದ್ದಾರೆ ಎಂದು ಅವರು ಭಾವಿಸುತ್ತಾರೆ. ನಿರಾಸೆಗೊಳ್ಳಬೇಡಿ, ಏಕೆಂದರೆ ದೇವರು ನಮಗಾಗಿ ಮಾತ್ರ ಆರಿಸಿಕೊಂಡಿದ್ದಾನೆ. ಒಂದು ದಿನ ನೋವು ಸಂಪತ್ತಿಗೆ ಹೇಳಿತು, ನೀವು ಎಷ್ಟು ಅದೃಷ್ಟವಂತರು, ಎಲ್ಲರೂ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಅಗತ್ಯವಿರುವಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುವವರಿಗೆ ಕೆಲಸಗಳನ್ನು ಮಾಡಿ, ಏಕೆಂದರೆ ಅವರು ಕತ್ತಲೆಯಲ್ಲಿ ಬೆಳಕನ್ನು ಹುಡುಕಬೇಕು ಮತ್ತು ಆ ಬೆಳಕು ನೀವೇ. ನೀವು ಯಾರಿಗೂ ಒಳ್ಳೆಯದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮನ್ನು ಉನ್ನತೀಕರಿಸಬೇಡಿ. ನೀವು ಯಾರನ್ನಾದರೂ ಗೌರವಿಸಲು ಸಾಧ್ಯವಾಗದಿದ್ದರೆ ಅವರನ್ನು ಅನಗತ್ಯವಾಗಿ ಅವಮಾನಿಸಬೇಡಿ. ನೀವು ಹೆಚ್ಚು ಕಾಳಜಿ ವಹಿಸಿದಷ್ಟು ನೀವು ಹೆಚ್ಚು ತೊಂದರೆಗಳನ್ನು ಪಡೆಯುತ್ತೀರಿ. ಮತ್ತು ನಾನು ತುಂಬ ದುರದೃಷ್ಟವಂತ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗಲು ಬಯಸುತ್ತಾರೆ. ಸಂಪತ್ತು ತುಂಬ ಪ್ರೀತಿಯಿಂದ ಪ್ರತಿಕ್ರಿಯಿಸಿತು, ನೀವು ಅದೃಷ್ಟವಂತರು. ಜನರು ತಮ್ಮ ಪ್ರಿಯ ಪಾತ್ರರನ್ನು ನೆನಪಿಸಿಕೊಳ್ಳುತ್ತಾರೆ, ಮತ್ತು ನಾನು ದುರದೃಷ್ಟವಂತ, ಅವರನ್ನು ಹೆಚ್ಚಾಗಿ ಮರೆತುಬಿಡುವವನು. ಇದು ಪ್ರಪಂಚದ ನಿಯಮ. ನೀವು ಪ್ರೀತಿಯನ್ನು ಬಯಸಿದರೆ ನೀವು ಪ್ರೀತಿಯನ್ನು ನೀಡಬೇಕು. ನೀವು ಗೌರವವನ್ನು ಬಯಸಿದರೆ ನೀವು ಗೌರವವನ್ನು ನೀಡಬೇಕು. ನೀವು ನಂಬಿಕೆಯನ್ನು ಬಯಸಿದರೆ ನೀವು ನಂಬಿಕೆಯನ್ನು ನೀಡಬೇಕು. ಈ ಜಗತ್ತಿನ ಪ್ರತಿಯೊಂದು ಸಮಸ್ಯೆಗೆ 3 ಪರಿಹಾರಗಳಿವೆ. ಅದನ್ನು ಸ್ವೀಕರಿಸಿ, ಅದನ್ನು ಬದಲಾಯಿಸಿ, ಅಥವಾ ಅದನ್ನು ಬಿಟ್ಟುಬಿಡಿ. ನೀವದನ್ನು ಸ್ವೀಕರಿಸಲು ಸಾಧ್ಯವಾಗದಿದ್ದರೆ ಅದನ್ನು ಬಿಡುವುದು ಉತ್ತಮ. ನೀವದನ್ನು ಬಿಡಲು ಸಾಧ್ಯವಾಗದಿದ್ದರೆ ಅದನ್ನು ದೇವರಿಗೆ ಬಿಡುವುದು ಉತ್ತಮ. ನೀವು ನಿಮ್ಮನ್ನು ಪರಿಚಯಿಸಿಕೊಳ್ಳಬೇಕಾದರೆ ಯಶಸ್ಸು ಇನ್ನೂ ದೂರವಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಕೆಲವೊಮ್ಮೆ ಆ ಜನರು ಸಂಬಂಧಗಳ ಮೌಲ್ಯವನ್ನು ವಿವರಿಸುತ್ತಾರೆ. ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವಂತೆ ಒತ್ತಡಿಸುವ ಕೈಗಳಿವೆ. ಜನರಿಗೆ ನಿಮ್ಮ ಅಗತ್ಯವಿಲ್ಲ ಎಂದು ನೀವು ಭಾವಿಸುವಲ್ಲೆಲ್ಲ ಅವರಿಂದ ದೂರವಿರುವುದು ಬುದ್ಧಿವಂತರು. ಎಣ್ಣೆಯಿಲ್ಲದೆ ದೀಪ ಉರಿಯಲು ಸಾಧ್ಯವಿಲ್ಲದಂತೆಯೇ ದೇವರ ಆಶೀರ್ವಾದವಿಲ್ಲದೆ ವ್ಯಕ್ತಿಯು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಜೀವನದಲ್ಲಿ ಏನನ್ನಾದರೂ ಮಾಡುವ ಮೊದಲು ಒಮ್ಮೆ ದೇವರನ್ನು ನೆನಪಿಸಿಕೊಳ್ಳಿ, ಮತ್ತು ನೀವು ಮಾಡಲು ಹೊರಟಿರುವುದು ದೇವರಿಗೆ ಸ್ವೀಕಾರಾರ್ಹವಾಗುತ್ತದೆಯೇ ಎಂದು ಕೇಳಿ. ಹೀಗೆ ಮಾಡುವುದರಿಂದ ನೀವು ಜೀವನದಲ್ಲಿ ಯಾವುದೇ ತಪ್ಪು ಕೃತ್ಯವನ್ನು ಮಾಡುವುದಿಲ್ಲ. ಗುಂಪಿನಲ್ಲಿರುವ ಎಲ್ಲರೂ ಒಳ್ಳೆಯವರಲ್ಲ. ತನ್ನ ಸ್ನೇಹಿತನಿಗೆ ದೊಡ್ಡ ಶಂಖ ಸಿಕ್ಕಿರುವುದನ್ನು ನೋಡಿ ಇನ್ನೊಬ್ಬ ಸ್ನೇಹಿತನ ತಾಯಿ, ಇವನಿಗೆ ದೊಡ್ಡ ಶಂಖ ಸಿಕ್ಕಿದೆ, ಈಗ ಇದು ನನಗೆ ಉಪಯುಕ್ತವಾಗುತ್ತದೆ ಎಂದು ಭಾವಿಸಿದಳು. ಅದು ತುಂಬ ಹಣದಂತೆ ತೋರುತ್ತಿತ್ತು. ಆದ್ದರಿಂದ ಅವನು ಇನ್ನೂ ದೊಡ್ಡ ಶಂಖವನ್ನು ಹುಡುಕಲು ನಿರ್ಧರಿಸಿದನು. ಇದರಿಂದ ಅವನು ಹೆಚ್ಚಿನ ಹಣವನ್ನು ಗಳಿಸಬಹುದಿತ್ತು. ಈಗ ಅವನು ತನ್ನ ದೊಡ್ಡ ಶಂಖವನ್ನು ಕಳೆದುಕೊಂಡನು. ಅವನು ಶಂಖವನ್ನು ಕಠಿಣ ಮತ್ತು ಶ್ರದ್ಧೆಯಿಂದ ಹುಡುಕಿದನು, ಆದರೆ ಇನ್ನೂ ದೊಡ್ಡದೊಂದನ್ನು ಕಂಡುಹಿಡಿಯಲಾಗಲಿಲ್ಲ. ಅವನು ಕಂಡುಹಿಡಿದ ಎಲ್ಲ ಸಣ್ಣ ಶಂಖಗಳನ್ನು ಎತ್ತಿಕೊಂಡು ಎಸೆದನು, ಏಕೆಂದರೆ ಅವನ ಮನಸ್ಸಿನಲ್ಲಿ ದೊಡ್ಡ ಶಂಖವಿತ್ತು. ಅವನಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ದೊಡ್ಡ ಶಂಖ ಬೇಕಾಗಿತ್ತು. ಆದ್ದರಿಂದ ಅವನು ಹೆಚ್ಚಿನ ಹಣವನ್ನು ಗಳಿಸಬಹುದಿತ್ತು. ಅವನು ದೊಡ್ಡ ಶಂಖವನ್ನು ಹುಡುಕುತ್ತಿದ್ದನು. ಮಧ್ಯಾಹ್ನದಿಂದ ಸಂಜೆಯಾಯಿತು, ಸಂಜೆ ರಾತ್ರಿಯಾಯಿತು. ಅವನಿಗೆ ದೊಡ್ಡ ಶಂಖ ಸಿಗಲಿಲ್ಲ. ಆದರೆ ಅವನು ಕಂಡುಹಿಡಿದ ಸಣ್ಣ ಶಂಖಗಳನ್ನು ಎಸೆದನು. ಅವನಿಗೆ ಏನೂ ಸಿಗಲಿಲ್ಲ. ಮೊದಲ ಸ್ನೇಹಿತನಿಗೆ ದೊಡ್ಡ ಶಂಖ ಮತ್ತು ಕೆಲವು ಸಣ್ಣ ಶಂಖಗಳಿದ್ದವು. ರಾತ್ರಿಯಾಯಿತು. ಇಬ್ಬರು ಸ್ನೇಹಿತರು ಮನೆಗೆ ಹೋದರು. ಹೊರಡುವಾಗ ಮೊದಲ ಸ್ನೇಹಿತ ತನ್ನ ಶಂಖಗಳನ್ನು ಕೊಟ್ಟ. ಅವನಿಗೆ ದೊಡ್ಡ ಶಂಖಕ್ಕೆ 1000 ರೂಪಾಯಿಗಳು ಮತ್ತು ಸಣ್ಣ ಶಂಖಕ್ಕೆ 3000 ರೂಪಾಯಿಗಳು ಸಿಕ್ಕವು. ಎರಡನೇ ಸ್ನೇಹಿತನಿಗೆ ಇದರಿಂದ ತೀವ್ರವಾಗಿ ದುಃಖವಾಯಿತು. ಆ ಸಣ್ಣ ಶಂಖಗಳನ್ನು ಎಸೆದಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಬಯಸಿದನು. ಇಲ್ಲವಾದರೆ ಅವನು ಇನ್ನೂ ಹೆಚ್ಚು ಗಳಿಸುತ್ತಿದ್ದನು. ಅವನ ಸ್ನೇಹಿತನು ಅವನಿಗೆ ಹೇಳಿದನು, ನೀನು ಎಸೆದ ಸಣ್ಣ ಶಂಖಗಳನ್ನು ನಾನು ಸಂಗ್ರಹಿಸಿದೆ ಮತ್ತು ಅವುಗಳಿಂದ 3000 ರೂಪಾಯಿಗಳನ್ನು ಗಳಿಸಿದೆ. ಇದು ಎರಡನೇ ಸ್ನೇಹಿತನನ್ನು ಇನ್ನೂ ಹೆಚ್ಚು ನಿರಾಸೆಗೊಳಿಸಿತು. ಈ ಕಥೆಯಿಂದ ಪಾಠವೇನೆಂದರೆ, ನಾವು ದೊಡ್ಡ ವಿಷಯಗಳನ್ನು ಅನುಸರಿಸುವಾಗ ನಾವು ಅನೇಕ ಸಣ್ಣ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ಸಣ್ಣ ವಿಷಯಗಳನ್ನು ನಿರ್ಲಕ್ಷಿಸುತ್ತೇವೆ.
ಆದರೆ ಈ ಸಣ್ಣ ವಿಷಯಗಳು ದೀರ್ಘಕಾಲದಲ್ಲಿ ಅಗಾಧ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂದು ನೀವು ತಿಳಿದಿರಬೇಕು. ಆದ್ದರಿಂದ ಸಣ್ಣ ವಿಷಯಗಳ ಮೇಲೆ ಕೇಂದ್ರೀಕರಿಸಿ, ಅವುಗಳನ್ನು ನಿರ್ಲಕ್ಷಿಸಬೇಡಿ. ಮತ್ತು ಒಳ್ಳೆಯ ಜನರ ಗುಂಪು ಇರುವುದಿಲ್ಲ. ಜನರು ಏನು ಹೇಳುತ್ತಾರೆ ಎಂಬಂತಹ ವಿಷಯಗಳಿಂದ ಜಗತ್ತಿನ ಹೆಚ್ಚಿನ ಕನಸುಗಳು ಭಗ್ಮವಾಗುತ್ತವೆ. ಇದನ್ನು ಅರ್ಥೈಸಲು ಕಷ್ಟ. ಸ್ನೇಹಿತರೆ, ಈ ವಿಡಿಯೋ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಜಾಗರೂಕರಾಗಿರಿ. ಜೈ ಶ್ರೀಕೃಷ್ಣ.